ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸರಳತೆ ಸೇವೆಯೊಂದಿಗೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡರವರ 43ನೇ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟ ಭಾರತೀಯ ಜನತಾ ಪಕ್ಷ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ ಅವರ 43ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಬಾರಿ ಆಡಂಬರ ರಹಿತವಾಗಿ ಸೇವಾ ಮನೋಭಾವದೊಂದಿಗೆ ಶನಿವಾರ ಆಚರಿಸಲಾಯಿತು. ನಗರದ ಕೋಟೆ ವೃತ್ತದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಯ ನಂತರ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಹಿತೈಷಿಗಳಿಂದ ಶುಭಾಶಯಗಳನ್ನು ಸ್ವೀಕರಿಸಿದರು. ದೇವರ ದರ್ಶನದ ಬಳಿಕ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ರೋಗಿಗಳೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿ ಅವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೊಡ್ಡ ಸಮಾರಂಭಗಳನ್ನು ಏರ್ಪಡಿಸದೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದಾಗಿ ಹೇಳಿದರು. ವಿಶೇಷವಾಗಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ಕಾರ್ಯಕ್ರಮಗಳಿಗೆ ಆಗಮಿಸಬಾರದು ಎಂಬ ಉದ್ದೇಶದಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಸೀಮಿತಗೊಳಿಸಿದ್ದಾಗಿ ಸ್ಪಷ್ಟಪಡಿಸಿದರು. ಕಳೆದ ವರ್ಷ ಹೋಬಳಿ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ನಡೆದಿದ್ದನ್ನು ಸ್ಮರಿಸಿ ಈ ಬಾರಿ ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಸೇವಾ ಚಟುವಟಿಕೆಗಳ ಮೂಲಕ ಆಚರಿಸೋಣ ಎಂದು ಮನವಿ ಮಾಡಿಕೊಂಡಿದ್ದಾಗಿ ತಿಳಿಸಿದರು. ಪ್ರತಿ ವರ್ಷವೂ ಸೇವಾ ಕಾರ್ಯಗಳೊಂದಿಗೆ ಹುಟ್ಟುಹಬ್ಬ ಆಚರಿಸುವುದು ತಮ್ಮ ಸಂಪ್ರದಾಯವಾಗಿದ್ದು, ಈ ವರ್ಷವೂ ಅದೇ ಪರಂಪರೆ ಮುಂದುವರೆದಿದೆ. ಸರಳತೆ, ಸೇವೆ ಮತ್ತು ಹಿರಿಯರ ಆಶೀರ್ವಾದಗಳೊಂದಿಗೆ ಹುಟ್ಟುಹಬ್ಬ ಆಚರಿಸುವುದೇ ನನಗೆ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಬಳಿಕ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಮಾಜಿ ಶಾಸಕ ರಾಜಣ್ಣ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಾರ, ಪುಷ್ಪಗುಚ್ಛಗಳನ್ನು ನೀಡಿ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ ಸೇರಿದಂತೆ ಬಿಜೆಪಿ ಮುಖಂಡರಾದ ನರೇಶ್, ಸುರೇಂದ್ರ ಗೌಡ, ನಾರಾಯಣಸ್ವಾಮಿ, ಮಂಜುಳಾ, ತ್ರಿವೇಣಿ, ಮಧು, ಹಬಿ, ಮೋನೀಶ್, ಶ್ರೀರಾಮ, ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗೇಶ್, ಮಹಿಳಾ ಮಾರ್ಚಾ ಅಧ್ಯಕ್ಷೆ ತ್ರಿವೇಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ, ನವೀನ್ ಕುಮಾರ್, ಎಸ್ಎಲ್. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ವತಿಯಿಂದ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ಆತ್ಮೀಯರು, ಮಾರ್ಗದರ್ಶಿ ಹಿತೈಷಿಗಳಾದಂಥ ಆನಂದಣ್ಣವರ ಒಂದು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ದೇವಾಲಯ ಪೂಜೆ, ಆಮೇಲೆ ಏನು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು, ವಿವಿಧ ರೀತಿಯಾದ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು, ನಮಗೆ ಆತ್ಮೀಯರು, ನಮ್ಮೆಲ್ಲ ಮಾರ್ಗದರ್ಶಕ ಅಂತ ರಾಜಣ್ಣವರು ಇದ್ದಾರೆ. ಅದೇ ರೀತಿಯಾಗಿ ನಿಕ್ಪುರ ಮಂಡಲ ಅಧ್ಯಕ್ಷ ಅಂತ ಸುರೇಂದ್ರಣ್ಣವರು, ಇನ್ನು ನಮ್ಮ ನಗರಸಭೆಯ ಸದಸ್ಯ ಅಂತ ನಾರಾಯಣಸ್ವಾಮಣ್ಣವರು, ಹಲವಾರು ಮುಖಂಡರು ಇವತ್ತು ಬಂದು ಪೂಜೆಯನ್ನು ಮಾಡಿ ಅಣ್ಣವರ ಒಂದು ಹುಟ್ಟುಹಬ್ಬಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ವಿ. ಈ ಒಂದು ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅಣ್ಣವರಿಗೆ ಏನು ವಿಶ್ವಾಸನ ತಿಳಿಸ್ತಾರಂತ ಎಲ್ಲ ನಮ್ಮ ಕಾರ್ಯಕರ್ತರು ಹೊಂದಿಸ್ತಾ ಇವತ್ತು ಈ ದೇವಸ್ಥಾನದಿಂದ ಪೂಜೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆದಂಥ ಆನಂದ್ ಗೌಡರ ಹುಟ್ಟುಹಬ್ಬವನ್ನು ನಮ್ಮ ಸೋಮೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪೂಜೆ ಮಾಡುವ ಮುಖೇನ ಸರಳವಾಗಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ, ಶಕ್ತಿ ಮತ್ತು ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಅವರಿಂದ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಪಕ್ಷದ ಸರ್ವಾಂಗೀಣ ಬೆಳವಣಿಗೆ ಭಗವಂತನ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡಲಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಆನಂದ್ ಗೌಡರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ, ಹಾಗೆ ಈಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಸಹ ವಿತರಣೆ ಮಾಡುತ್ತಾ, ಅಂಧ ಮಕ್ಕಳ ಶಾಲೆಗೆ ಹೋಗಿ ಅವ್ರಿಗೂ ಸಹ ಅಲ್ಲಿ ಅವ್ರಿಗೂ ಒಂದು ಸಿಹಿ ಹಂಚಿ ಈ ಒಂದು ಸರಳವಾಗಿ ಈ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಅವರು ಬೆಂಗಳೂರಲ್ಲೋ ಸೀಕಲ್ಲೋ ಸಾವಿರಾರು ಜನ ಸೇರಿಸಿ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಸಿಂಪಲ್ಲಾಗಿ ಒಂದು ಆಚರಣೆ ಮಾಡ್ಕೊಬೇಕಂತ ತೀರ್ಮಾನ ತಗೊಂಡು
ಅವರು ಏನೇ ಆದ್ರೂ ನಮ್ಮ ಶಿಡ್ಲಘಟ್ಟಕ್ಕೆ ಬಂದಾಗಿನಿಂದ 2023 ಇಸ್ವಿನಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟು ಪ್ರತಿ ದೇವಸ್ಥಾನಕ್ಕೂ ಪ್ರತಿ ಮದುವೆಗಳಿಗೂ ಏನೇ ಒಂದು ಕಷ್ಟ ಸುಖದಲ್ಲೂ ಭಾಗಿಯಾಗಿ ಸುಮಾರು 3 ವರ್ಷಗಳಿಂದ ಕಾರ್ಯನಿರತರಾಗಿ ಇವತ್ತು ಮಂಡಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಆಯುಸ್ಸು ಆರೋಗ್ಯ 101 ವರ್ಷ ಮೇಲ್ಪಟ್ಟವರು ಚೆನ್ನಾಗಿ ಬದುಕಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರೂ ವಂದಿಸುತ್ತಾ ಈ ವರ್ಷವೂ ಸಹ ಎಲ್ಲ ನಮ್ಮ ಹಿತೈಷಿಗಳು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನು ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ ಬೆಳಗ್ಗೆ ನಾವು ನಾಯಕನಹಳ್ಳಿಯ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದವನ್ನು ತಗೊಂಡು ಅದೇ ರೀತಿ ಇವತ್ತಿನ ದಿವಸ ಸೋಮೇಶ್ವರನ ದೇವಸ್ಥಾನದಲ್ಲಿ ಆ ಸೋಮೇಶ್ವರನ ಆಶೀರ್ವಾದವನ್ನು ತಗೊಂಡು ಮುಂದೆ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಪ್ರತಿ ವರ್ಷವೂ ನಾನು ಅಂಧ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ವರ್ಷವೂ ಸಹ ಅಂಧ ಮಕ್ಕಳ ಜೊತೆ ಆಚರಣೆ ಮಾಡಿ ಹಾಗೆ ನಮಗೆ ಚಿಲಕನೇರ್ಪು ಹೋಬಳಿಯಲ್ಲಿಯೂ ಸಹ ಅಲ್ಲೂ ಬಂದು ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿಗೂ ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಕಳೆದ ವರ್ಷ ಪ್ರತಿ ಹೋಬಳಿಯಲ್ಲೂ ಸಹ ನನ್ನ ಹುಟ್ಟುಹಬ್ಬವನ್ನು ನನ್ನ ಹಿತೈಷಿಗಳು ಹಿರಿಯರು ಸಹ ಎಲ್ಲರೂ ಸೇರಿ ಪ್ರತಿ ಹೋಬಳಿಯಲ್ಲೂ ಸಹ ಆಚರಣೆ ಮಾಡಿದ್ರು. ಅವರಲ್ಲಿ ಈ ಬಾರಿ ನಾನೊಂದು ವಿನಂತಿಯನ್ನು ಮಾಡಿಕೊಂಡೆ, ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಇರೋದರಿಂದ ನನ್ನ ಹುಟ್ಟುಹಬ್ಬ ಹಬ್ಬಕ್ಕೋಸ್ಕರ ಎಲ್ಲರೂ ಸಹ ಕೆಲಸಗಳನ್ನು ಬದಿಗೊತ್ತಿ ಬರ್ತಕ್ಕಂಥದ್ದು ಬೇಡ, ಸಿಂಪಲ್ಲಾಗಿ ಸರಳವಾಗಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಳ್ಳೋಣ, ಎಲ್ಲರೂ ಸಹ ಕೇಕ್ ಕಟ್ ಮಾಡೋದು ಬೇಡ ಅನ್ನೋದನ್ನು ವಿನಂತಿ ಮಾಡಿಕೊಂಡೆ. ಎಲ್ಲರೂ ಸಹ ಸಹಮತವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಇವತ್ತಿನ ದಿವಸ ಸರಳವಾಗಿ ಕೇಕ್ ಕಟ್ ಮಾಡೋದನ್ನು ಅವಾಯ್ಡ್ ಮಾಡಿ, ಯಾಕಂತ ಹೇಳಿದ್ರೆ ಆ ಕೇಕ್ ತಿಂದು ಲಾಸ್ಟ್ ವರ್ಷದಲ್ಲಿ ಹುಟ್ಟುಹಬ್ಬದ ದಿವಸ ಒಂದು ವಾರ ನಾವು ಸಹ ಪೇಷಂಟ್ ಆಗ್ಬಿಟ್ಟಿದ್ವಿ. ಯಾರು ಕೊಟ್ಟರು ಬೇಡ ಅನ್ನೋಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೀವಿ. ಎಲ್ಲರಲ್ಲೂ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ದಯಮಾಡಿ ಅದನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಎಲ್ಲರೂ ಸಹ ರೈತ ಬಾಂಧವರು ಇರೋದ್ರಿಂದ ಅವ್ರದ್ದೇ ಆದ ಕೆಲಸಗಳಿರ್ತದೆ. ಕರೆದಾಗ ಪಾಪ ಆನಂದಗೌಡರು ಹುಟ್ಟದಪ್ಪ ಅಂತೇಳಿ ಬಂದ್ಬಿಡ್ತಾರೆ. ಹಾಗಾಗಿ ಅವ್ರ ಕೆಲಸಗಳನ್ನ ಹಾಳು ಮಾಡೋದು ಬೇಡ ಅಂತೇಳಿ ಈ ಬಾರಿ ಸರಳವಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಿಶ್ಚಯ ಮಾಡಿದ್ರಿ. ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಶೀರ್ವಾದದೊಂದಿಗೆ ಅರ್ಥೈಸಿರ್ತಕ್ಕಂಥ ಎಲ್ಲ ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಕ್ಕೂ ಹಿರಿಯರಿಗೂ ನನ್ನ ಹಿತೈಷಿಗಳಿಗೂ ಹಾಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ.